ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಚಳಿಗಾಲದಲ್ಲಿ ಗಾರ್ಡನಲ್ಲಿ ಏನೇನು ಕೆಲಸ ಇರುತ್ತೆ, ನಾನೇನೇನು ಕೆಲಸ ಮಾಡಿದ್ದೀನಿ, ಇದೆಲ್ಲ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಕಾಕ್ಸ್ಕಾಮ್ ಗಿಡದಲ್ಲಿ ಸೀಡ್ಸ್ ಎಲ್ಲ ರೆಡಿಯಾಗಿದ್ದು ಎಲ್ಲ ಪೇಪರ್ ಮೇಲೆ ಉದುರಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಶೈನ್ ಹೊಡಿತಾ ಇದೆ ಅಂತ. ಟೇಬಲ್ ರೋಸ್ ಇದು ಸೀಸನ್ ಹೋಗ್ತಾ ಇದೆ ಅಂತ ಹೇಳ್ತಾರೆ ನಮ್ಮವ್ರು. ನೋಡಿ, ಊರಿಂದ ಈ ಗಿಡ ತಂದಿದ್ದಾರೆ. ಒಂದೇ ಒಂದು ಗಿಡ ಎಷ್ಟು ಥಿಕ್ಕಾಗಿದೆ. ಇದ್ರೊಳಗೆ ನೋಡಿ ಎಷ್ಟು ಬರ್ಡ್ಸ್ ಮತ್ತು ಫ್ಲವರ್ಸ್ ಇದೆ. ಇದನ್ನ ಬೆಳಗ್ಗೆ ಆಗಿದ ತಕ್ಷಣ ಗಿಡ ನೆಟ್ಬಿಡ್ಬೇಕಂತ ಅಂದ್ಕೊಂಡಿದ್ದೆ, ಆದರೆ ಮರ್ತೋಯ್ತು. ಮಧ್ಯಾಹ್ನ ನೋಡಿದರೆ ಹೂ ಎಲ್ಲ ಅರಳ್ತಾ ಇದ್ದು. ಬೇಗ ಮಣ್ಣಿನ ಮಿಕ್ಸ್ಚರ್ ರೆಡಿ ಮಾಡ್ಕೊಂಡು ಇದನ್ನು ಪಾಟಲ್ಲಿ ನೆಟ್ಟಿದಾಯಿತು. ಹೂ ಎಲ್ಲ ಎಷ್ಟು ಚೆನ್ನಾಗಿ ಅರಳಿದ್ದಾವೆ ನೋಡಿ. ನೀವು ನಂಬ್ತೀರೋ ಇಲ್ವೋ, ಇದು ಒಂದೇ ಗಿಡ ಊರಲ್ಲಿ ಎಲ್ಲ ಕಡೆ ಹರಡ್ಕೊಂಡಿದೆಯಂತೆ. ನಾನು ಇನ್ನೂ ತೊಗೊಂಡು ಬರೋಕ್ಕೆ ಹೇಳಿದ್ದೀನಿ. ಈ ಥರದೇ ಗಿಡ ನನ್ನ ಹತ್ರನೂ ಇದೆ, ಆದರೆ ಅದರೊಳಗೆ ಹೂ ನೋಡಿ ಎಷ್ಟು ಚಿಕ್ಕದಾಗಿದೆ ಅಂತ. ಹೂ ಅಂತೂ ತುಂಬ ಕಮ್ಮಿ ಆಗೋಗಿದ್ದಾವೆ. ಇದು ನೆಕ್ಸ್ಟ್ ಡೇದ ವಿಡಿಯೋ. ಹೂಗಳು ನೋಡಿ ಎಷ್ಟು ಚೆನ್ನಾಗಿ ಅರಳಿದ್ದಾವೆ ಅಂತ. ಬೆಳಗ್ಗೆ ಬೇಗ ಬಂದರೆ ಈ ಸುಂದರವಾದ ದೃಶ್ಯ ನೋಡೋಕ್ಕೆ ಸಿಗುತ್ತೆ. ಎಲ್ಲೆಲ್ಲಿ ಸೀಡ್ಸ್ ಉದ್ರಿರುತ್ತೋ ಅಲ್ಲಲ್ಲೇ ಹೊಸ ಗಿಡ ಬೆಳ್ಕೊಂಬಂದಿರುತ್ತೆ. ಕಾಕ್ಸ್ಕಾಮ್ ಗಿಡದಿಂದ ಇನ್ನೂ ಒಂದಷ್ಟು ಸೀಡ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಟಿಕೋಮಾ ಗಿಡದಲ್ಲಿ ಎಲೆಗಳೆಲ್ಲ ಹಾಳಾಗಿರೋ ಥರ ಅನಿಸ್ತಾ ಇತ್ತು. ನಾನು ಫುಲ್ಲಾಗಿ ಕಟ್ ಮಾಡಿದ್ದೆ. ಈಗ ನೋಡಿ ಎಲೆ ಮತ್ತು ಹೂಗಳಿಂದ ಹೇಗೆ ತುಂಬ್ಕೊಂಡಿದೆ ಅಂತ. ಪಾಟಲ್ಲಿ ಕೆಳಗಡೆ ಬೇಜಾನ್ ಜಾಗ ಇತ್ತು. ಇಲ್ಲಿ ಹೂವಿನ ಗಿಡ ಮತ್ತು ಹೂವಿನ ಸೀಡ್ಸ್ ಹಾಕಿದ್ದೆ. ಸುಮಾರು ಸಲ ಸೀಡ್ಸ್ ನೆಟ್ಬಿಟ್ಟು ನಾನು ಮರ್ತೋಗಿರ್ತೀನಿ. ಗಿಡ ಬಂದಮೇಲೆ ಗೊತ್ತಾಗೋದು ಯಾವುದಂತ. ಇದು ನೋಡಿ 4 o'clock ಗಿಡ. ಕರೆಕ್ಟಾಗಿ ಸಂಜೆ 4 ಗಂಟೆ ಅರಳಕ್ಕೆ ಶುರು ಆಗುತ್ತೆ. ಮೊಗ್ಗು ಅರಳಬೇಕಾದ್ರೆ ಇದೇ ಥರ ಕಾಣಿಸುತ್ತೆ. ನೆಕ್ಸ್ಟ್ ಡೇ ಹೂ ಬಾಡೋಗ್ಬೇಕಾದ್ರೂ ಇದೇ ಥರ ಕಾಣಿಸೋದು. ಸುವಾಸನೆ ಅಂತೂ ಸಖತ್ ಮಸ್ತಾಗಿರುತ್ತೆ. ಕಾಡಲ್ಲಿ ಸಿಗೋ ಅಂಥ ಜೇನುತುಪ್ಪ ಥರ. ಹಸಿರು ಬಣ್ಣದ ಕಣ್ಕಾಂಬ್ರ, ಚಳಿ ಅಲ್ವಾ, ನಿಧಾನಕ್ಕೆ ಅರಳುತ್ತೆ. ಇಲ್ಲಿ ಸೀಡ್ ಪಾಟ್ ನೋಡ್ತಾ ಇದ್ದೀರಲ್ಲ, ಇದ್ರದ್ದು ಇನ್ನೊಂದು ಸೀಡ್ ಪಾಟ್ ಸಖತ್ ಮೆಚ್ಯೂರ್ ಆಗಿತ್ತು. ಅದರಿಂದ ನೋಡಿ ಸೀಡ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡೆ. ಸಖತ್ ಸಣ್ಣದು. ನಮ್ಮ ತಾರಸಿ ತೋಟದಲ್ಲಿ ಚಿಟ್ಟೆಗಳು ಬಂದು ಹೂವಿನ ರಸ ಹೇಗೆ ಕುಡಿತವೆ ಗೊತ್ತಾ? ನಾನಂತೂ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಎಲ್ಲೋ ಹಾರ್ಕೊಂಡು ಹೊಟ್ಟೋಗಿರ್ತವೆ. ಸುಮಾರು ಹೊತ್ತು ಕಾಯ್ತೀನಿ, ಸಿಗೋದೇ ಇಲ್ಲ. ಗ್ರೌಂಡ್ ಆರ್ಕಿಡ್ ಗಿಡದಲ್ಲಿ ಹೆಚ್ಚು ಕಡಿಮೆ 3 ತಿಂಗಳಿಂದ ಹೂ ಬಿಡ್ತಾ ಇದೆ. ಅದರೊಳಗೆ ಸೀಡ್ ಪಾಟ್ ಕೂಡ ರೆಡಿ ಆಗ್ತಾ ಇದೆ. ಹೋದ ವರ್ಷ ಡಿಸೆಂಬರ್ ಮುಗಿಯೋ ಅಷ್ಟರಲ್ಲಿ ಒಂದೇ ಒಂದು ಬಲ್ಬ್ ನೆಟ್ಟಿದ್ದು. ಈಗ ನೋಡಿ ಎಷ್ಟಾಗಿದ್ದಾವೆ ಅಂತ. ಇನ್ನೊಂದು ಸೀಡ್ ಪಾಟ್ ರೆಡಿ ಆಗ್ತಾ ಇದೆ ನೋಡಿ. ಈ ಗಿಡನ ಬೇರೆ ಪಾಟ್ನಲ್ಲಿ ರೀಪಾಟ್ ಮಾಡೋಣ ಅಂತ ಗಿಡನ ಇಂಡೈರೆಕ್ಟ್ ಸನ್ಲೈಟಲ್ಲೇ ಇಟ್ಟಿದ್ದು. ಮಧ್ಯಾಹ್ನ ಎಲ್ಲ ಗಿಡಕ್ಕೆ ನೀರು ಹಾಕಿದೆ, ಗಿಡಕ್ಕೆ ಶವರ್ ಮಾಡಿದೆ, ಗಾರ್ಡನ್ ಎಲ್ಲ ಕ್ಲೀನ್ ಮಾಡಿದೆ. ಸುಮಾರು ಕೆಲಸಗಳದು. ಸುಮಾರು ಟೈಮಿಂದ ರೀಪಾಟ್ ಮಾಡ್ತಾಯಿದ್ದೆ. ಗಿಡಗಳು ಕಟಿಂಗ್ ಮಾಡೋದು, ಪಾಟ್ನೆಲ್ಲ ಅರೇಂಜ್ ಮಾಡೋದು, ಹ್ಯಾಂಗಿಂಗ್ ಬ್ಯಾಸ್ಕೆಟ್ ಎಲ್ಲ ರೆಡಿ ಮಾಡೋದು, ಗಾರ್ಡನ್ ವೇಸ್ಟ್ ಎಲ್ಲ ಕಂಪೋಸ್ಟ್ಗೆ ಅಂತ ಸೆಪ್ರೇಟಾಗಿ ಇಡೋದು. ಇಷ್ಟೆಲ್ಲ ಕೆಲಸಗಳಾಯಿತು. ಫುಲ್ ಗಾರ್ಡನ್ ಕ್ಲೀನ್ ಮಾಡಿದೆ. ಫೈನಲಿ ಗಾರ್ಡನ್ ಎಲ್ಲ ತೊಳೆದು ಗಿಡಕ್ಕೆಲ್ಲ ನೀರು ಹಾಕಿದಾಯ್ತಲ್ಲ, ಮನಸ್ಸಿಗೆ ಒಂಥರ ನೆಮ್ಮದಿ. ಇವಾಗ ಚಳಿ ಇರೋದ್ರಿಂದ ದಿನಾಗಲೂ ಗಿಡಕ್ಕೆ ನೀರು ಹಾಕೋ ಅವಶ್ಯಕತೆನೇ ಇಲ್ಲ. ನಾಳೆ ಅಂತೂ ನೀರು ಹಾಕೋಕ್ಕೆ ಹೋಗಲ್ಲ. ನೆಕ್ಸ್ಟ್ ದಿನ ಚೆಕ್ ಮಾಡ್ತೀನಿ, ಯಾವುದನ್ನ ಗಿಡಕ್ಕೆ ಅವಶ್ಯಕತೆ ಇದ್ದರೆ, ಸ್ಪೆಷಲಿ ಸಣ್ಣ ಪಾಟಲ್ಲಿ ಹಾಕಿರ್ತೀನಲ್ಲ ಆ ಗಿಡಕ್ಕೆ. ಅಂತೆ ಗಿಡ ನೋಡಿಕೊಂಡು ಒಣಗ್ತಾ ಇದೆ ಅಂದರೆ ನೀರು ಹಾಕ್ತೀನಿ. ಒಳ್ಳೆ ಸೀನ್ರಿ ಇದು. ಉದ್ದುದ್ದ ಎಲೆ ಇದೆಯಲ್ಲ, ಅದ್ರ ಮೇಲೆಲ್ಲ ನೀರು ಬಿದ್ದಿದೆ. ಇದು ಜಾರೆ ಬಂಡೆ ಆಡುತ್ತೆ, ಒಂಥರ ಎಂಜಾಯ್ ಮಾಡುತ್ತೆ. ಬುಲ್ಬುಲ್ ಗ್ಯಾಂಗ್ ಕೂಡ ಬಂದಿದ್ದಾಯಿತು. ರೈಟ್ ಸೈಡಲ್ಲಿ ಇರೋ ಗಿಡಗಳು ನೋಡ್ತಾ ಇದ್ದೀರಲ್ಲ, ಇದು ಬ್ಯಾಕ್ ಸೈಡಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮಗೆ, ಬನ್ನಿ. ಇಲ್ಲಿ ಡ್ರಮ್ನಲ್ಲಿ ನೆಟ್ಟಿರೋ ಅಂಥ ಒಂದಷ್ಟು ಹಣ್ಣಿನ ಗಿಡಗಳು. ಇದು ದಾಳಿಂಬೆ ಗಿಡ ಮತ್ತು ಇದು ಚೇಪೆಕಾಯಿ ಗಿಡ. ಇದ್ರ ಆಪೋಸಿಟ್ ಸೈಡ್ನಲ್ಲಿ ಮುಂದೆ ಹೋದರೆ ನೋಡಿ ಈ ಥರ ಮೇಲೆ ಹೋಗೋಕ್ಕೆ ಮೆಟ್ಲು ಬರುತ್ತೆ. ಇದರಿಂದ ಹತ್ಕೊಂಡು ಮೇಲೆ ಹೋದರೆ ಅಲ್ಲೊಂದು ತಾರಸಿ ತೋಟ ಇದೆ. ಇದ್ರ ಪಕ್ಕದಲ್ಲೇ ಒಂದು ಸಪೋಟ ಮರ ಇದೆ. ತುಂಬ ಸಣ್ಣದು, ಆದರೆ ಹಣ್ಣು ಮಾತ್ರ ಸುಮಾರು ಬಿಡುತ್ತೆ. ಸಪೋಟ ಸೈಜ್ ಅಂತೂ ಬಂದಿದೆ. ನೋಡ್ಕೊಂಡು ಒಂದೆರಡು ಹಾರ್ವೆಸ್ಟ್ ಮಾಡ್ಕೋಬೇಕು. ಮೂರ್ನಾಲ್ಕು ಥರ ಪಕ್ಷಿಗಳು ಒಟ್ಟಿಗೆ ಬರ್ತವೆ. ಈ ಕಡೆ ಹಾರೋದು, ಆ ಕಡೆ ಹಾರೋದು. ನಂದಂತೂ ಮೈಂಡ್ ಡೈವರ್ಟ್ ಮಾಡ್ತಾರೆ. ಎಲ್ಲ ಕಡೆ ಇವೆ.
ಈ ಏರಿಯಾದಲ್ಲಿ ಮರದ ಮೇಲೆ ಇರೋ ಅಂಥ ಗಿಣಿಗಳಿಂದ ಸೌಂಡ್ ಬರ್ತಾ ಇದೆಯಲ್ಲ, ಅದನ್ನು ಕೇಳ್ಕೊಂಡು ಈ ಪಿಂಜರದಲ್ಲಿರೋ ಅಂಥ ಗಿಣಿಗಳು ತುಂಬ ಸೌಂಡ್ ಮಾಡ್ತಾ ಇದ್ದಾವೆ ಮೊದಲನೇ ಸಲ. ಸ್ವಲ್ಪ ತಿಂಗಳು ಮಾತ್ರ ಇವು ಪಂಜರದಲ್ಲಿರ್ತವೆ, ಆಮೇಲೆ ಇದಕ್ಕೆ ಜಾಗ ಏರ್ಪಾಟ್ ಮಾಡಿಕೊಂಡು ಫ್ರೀಯಾಗಿ ಬಿಡಬೇಕು. ದಾಳಿಂಬೆ ಗಿಡದಲ್ಲಿ ಮೊಗ್ಗೆಲ್ಲ ಬಿಟ್ಟಿತ್ತು, ಅದೀಗ ಅರಳಕ್ಕೆ ಶುರುವಾಗಿದೆ. ಸಪೋಟದು ಸಣ್ಣ ಸಣ್ಣ ಬರ್ಡ್ಸ್ ಎಲ್ಲ ನೋಡ್ತಾ ಇದೆಯಲ್ಲ, ಅದು ಕೂಡ ಅರಳಕ್ಕೆ ಶುರುವಾಗಿದೆ. ಒಂದೊಂದು ಬಂಚ್ನಲ್ಲಿ 14ರಿಂದ 15 ಬರ್ಡ್ಸ್ ಇರ್ತವೆ. ಮಧ್ಯದಲ್ಲಿ 1-2 ತಿಂಗಳು ಮಾತ್ರ ಸಪೋಟ ಇರಲ್ಲ, ಆದರೆ ಈ ಸಣ್ಣ ಸಣ್ಣ ಬರ್ಡ್ಸ್ ಇದೆಯಲ್ಲ ಅದಂತೂ ಯಾವಾಗಲೂ ಬರ್ತಾನೆ ಇರ್ತವೆ. ಇದನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. GKVKಯಿಂದ ಒಂದಷ್ಟು ಗಿಡಗಳು ತಂದಿದ್ನಲ್ಲ, ಒಂದಷ್ಟನ್ನ ರೀಪಾಟ್ ಮಾಡಿದ್ದೀನಿ. ಇದು ಸೋಂಫ್ ಗಿಡ. ಕರಿಬೇವಿನ ಸಣ್ಣ ಗಿಡನ ನಾನು ಕವರಲ್ಲೇ ರೀಪಾಟ್ ಮಾಡಿದ್ದೀನಿ. ಪಕ್ಷಿಗಳೆಲ್ಲ ಈ ಥರ ನಮ್ಮ ತಾರಸಿ ತೋಟಕ್ಕೆ ಬರೋದು, ನೀರು ಕುಡಿಯೋದು, ಸ್ನಾನ ಮಾಡೋದು, ಊಟ ಆರಿಸ್ಕೊಂಡು ತಿನ್ನೋದು, ಇದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ನೀವು ಈ ವಿಡಿಯೋನ ಕೊನೆ ತನಕ ನೋಡಿ ಎಂಜಾಯ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.